Hello friends, welcome to my channel. ಸೊ ಇದಾಗಿರುತ್ತೆ ಊಟಿ ಲಾಗ್ ಫಸ್ಟ್ ಡೇ ಇನ್ ಊಟಿ. ಸೊ ನಾವು ಊಟಿಗೆ ಹೋಗುವಾಗ ಆನ್ ದ ವೇ ಬಂಡೀಪುರ್ ಫಾರೆಸ್ಟಲ್ಲಿ ಪಾಸ್ ಆಗುವಾಗ ವಿ ಕುಡ್ ಸಿ ಫ್ಯೂ ಆಫ್ ದ ಡೀರ್ಸ್. ಸೊ ಅದನ್ನು ವೀಡಿಯೋನ ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ. ಆ್ಯಂಡ್ ಬಂಡೀಪುರ್ ಫಾರೆಸ್ಟ್ ಫುಲ್ ಸಮ್ಮರ್ ಆಗಿರೋದ್ರಿಂದ ಆಲ್ಮೋಸ್ಟ್ ಯು ಕ್ಯಾನ್ ಸಿ ಇಟ್ ವಾಸ್ ಆಲ್ ಡ್ರೈಡ್ ಅಪ್. ಸೊ ಅದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡೆ. ಅದನ್ನು ಮುಗಿಸ್ಕೊಂಡು ನಾವು ಹೊರಟಿದೆ ಊಟಿಗೆ. ಸೊ ಸ್ಟೇ ಟ್ಯೂನ್. ಏನೇನೆಲ್ಲ ಮಾಡಿದ್ವಿ ಫಸ್ಟ್ ಡೇ ಎಲ್ಲ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಇಷ್ಟ ಆಗಿದ್ದಲ್ಲಿ ಈ ವ್ಲಾಗ್ ಇನ್ ಕೇಸ್ ಡು ನಾಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಊಟಿ ರೀಚ್ ಆಗ್ತಿದ್ದಂಗೆ ಮಧ್ಯಾಹ್ನ 12:30 ಆಗಿತ್ತು. ಲಂಚ್ ಟೈಮ್ ಆಗಿದ್ದರಿಂದ ನಾವು ಹೋಗಿದ್ದು ಮುತ್ತು ಪಿಲ್ಲೈ ಮೆಸ್ಗೆ. ಇದು ನಾನ್ ವೆಜ್ ಮೆಸ್ಸು. ಸೊ ಇನ್ಸ್ಟಾಗ್ರಾಮಲ್ಲೆಲ್ಲ ತುಂಬ ಓಡ್ತಾ ಇತ್ತು ಅಂತ ಹೋದ್ವಿ. ಬಟ್ ಇಟ್ ವಾಸ್ ದ್ಯಾಟ್ ಗ್ರೇಟ್, ಇಟ್ ವಾಸ್ ಡಿಸಪಾಯಿಂಟಿಂಗ್ ಅಂತ ಹೇಳ್ಬೋದು. ಚಿಕನ್ ಫ್ರೈ ವಾಸ್ ಗುಡ್, ಬಟ್ ಅದರ್ ದೆನ್ ದ್ಯಾಟ್ ಅಲ್ಲಿ ಏನೇನೆಲ್ಲ ಫಿಶ್ ಕರಿ, ಚಿಕನ್ ಕರಿ ಎಲ್ಲ ಕೊಟ್ಟಿದ್ರಲ್ಲ ಅದೆಲ್ಲ ನೋಡೋಕ್ಕಷ್ಟೇ ಆಗಿದೆ. ಬಟ್ ಇಟ್ ವಾಸ್ ನಾಟ್ ದ್ಯಾಟ್ ಗ್ರೇಟ್. ಆಮೇಲೆ ನಾವು ಹೋಗಿದ್ದು ನಮ್ಮ ರೆಸಾರ್ಟ್ಗೆ ಊಟ ಮಾಡಿಕೊಂಡು ರೆಸಾರ್ಟ್ಗೆ ಹೋದ್ವಿ. ನಾವು ಬುಕ್ ಮಾಡಿದ್ದು ಕಿಂಗ್ಸ್ ಕ್ಲಿಫಲ್ಲಿ. ಇಟ್ಸ್ ಅ ಕಾಸ್ಟ್ಲಿ ರೆಸಾರ್ಟ್ ಐ ಕ್ಯಾನ್ ಸೇ. ತುಂಬ ವೇರಿಯಂಟ್ ಇದೆ. ಸೊ ನಾವು ತೊಗೊಂಡಿದ್ದು ಹೈಯರ್ ಎಂಡಲ್ಲಿ ತೊಗೊಂಡಿದ್ವಿ. ಆ್ಯಂಡ್ ಇಟ್ ವಾಸ್ ಲಿಟಲ್ ಕಾಸ್ಟ್ಲಿ, ಬಟ್ ಪ್ರಾಪರ್ಟಿ ಮಾತ್ರ ತುಂಬ ಚೆನ್ನಾಗಿದೆ. ಕಿಂಗ್ಸ್ ಕ್ಲಿಫ್ ರೆಸಾರ್ಟ್ ಅಂತ ಊಟಿನಲ್ಲಿ. ರೂಮ್ಸ್ ಎಲ್ಲ ತುಂಬ ಕ್ಲೀನ್ ಇತ್ತು. ಆ್ಯಂಡ್ ಆ್ಯಂಬಿಯನ್ಸ್ ವಾಸ್ ಗುಡ್. ಆ್ಯಂಡ್ ಇವನ್ ದ ವ್ಯೂ ವಾಸ್ ಆಲ್ಸೋ ವೆರಿ ಗುಡ್. ಇಲ್ಲಿ ನೋಡ್ತಿದ್ದೀರಲ್ಲ, ದಿಸ್ ವಾಸ್ ಅ ಎಂಟ್ರೆನ್ಸ್. ಮತ್ತು ಹಾಸ್ಪಿಟ್ಯಾಲಿಟಿ ಅಂತ ಬಂದಾಗ ಇಟ್ ವಾಸ್ ವೆರಿ ಗುಡ್. ಸೊ ನಾವು ಎಂಟ್ರಿ ಆಗ್ತಿದ್ದಂಗೆ ದೇ ಗೇವ್ ಅಸ್ ವಿತ್ ವೆಲ್ಕಮ್ ಡ್ರಿಂಕ್. ಆ ವೆಲ್ಕಮ್ ಡ್ರಿಂಕ್ನ ಕುಡಿದು ನೆಕ್ಸ್ಟ್ ನಾವು ಹೋಗಿದ್ದು ನಮ್ಗೆ ಅಲಾಟ್ ಮಾಡಿರೋ ಅಂಥ ನಮ್ಮ ರೂಮ್ ಕಡೆ ಹೋದ್ವಿ. ನೆಕ್ಸ್ಟ್ ದಿಸ್ ವಾಸ್ ಅ ರೂಮ್ ಎಂಟ್ರಿ. ಒಂದೊಂದು ಒಂದೊಂದು ಹೆಸರು ಇಟ್ಟಿದ್ರು. ನಮ್ಗೆ ಕೊಟ್ಟಿರೋ ರೂಮ್ ಹೆಸರು ಎಲೆನಾ. ಸೊ ದಿಸ್ ಇಸ್ ಹೌ ದ ರೂಮ್ ವಾಸ್ ಲುಕಿಂಗ್. ನಾವು ಎಂಟ್ರಿ ಆದ ಕೂಡಲೇ ಲೆಫ್ಟ್ ಸೈಡಲ್ಲಿ ಬರುತ್ತೆ ವಾಶ್ರೂಮ್. ಸೊ ವಾಶ್ರೂಮ್ ಆ್ಯಸ್ ಯೂಶುವಲ್ ವೆಟ್ ಏರಿಯಾ, ಕಮೋಡ್ ಆ್ಯಂಡ್ ಅ ವಾಶ್ ಬೇಸಿನ್ ಇದೆ. ಅದಾದಮೇಲೆ ಇಫ್ ಯು ಜಸ್ಟ್ ಗೋ ಸ್ಟ್ರೇಟ್ ರೈಟ್ ಸೈಡ್ಗೆ ಒಂದು ವಾರ್ಡ್ರೋಬ್ ಇದೆ. ಆ ವಾರ್ಡ್ರೋಬ್ ಬಿಟ್ಟಂಗೆ ಮುಂದೆ ಹೋದರೆ ನಮಗೆ ಲೆಫ್ಟ್ ಕಾಣಿಸೋದೆ ದ ಬೆಡ್. ಲೈಕ್ ನಾವು ತೊಗೊಂಡಿದ್ದು ಕ್ವೀನ್ ಸೈಜ್, ಬಿಕಾಸ್ ನಾನು ನನ್ನ ಹಸ್ಬೆಂಡ್ ಮಾತ್ರ ಇದ್ದಿದ್ದರಿಂದ ಕ್ವೀನ್ ಸೈಜ್ಗೆ ಹೋದ್ವಿ. ನೆಕ್ಸ್ಟ್ ಇಯರ್ ಕಮ್ಸ್ ದ ಟಿ ವಿ ಯೂನಿಟ್. ಆ ಲೆಫ್ಟ್ ಸೈಡ್ ಏನಿದೆಯಲ್ಲ ಅದು ಫೈರ್ಗೆ ಅಕಸ್ಮಾತ್ ನಮಗೇನಾದ್ರು ತೀರಾ ಚಳಿ ಆದರೆ ಅವರು ವುಡ್ನೆಲ್ಲ ಬಂದು ಅರೇಂಜ್ ಮಾಡಿಕೊಡ್ತಾರೆ, ಬಟ್ ಅದಕ್ಕೆ ಎಕ್ಸ್ಟ್ರಾ ಕಾಸ್ಟು. ಸೊ ಇಲ್ಲಿತ್ತು ಟಿ ವಿ ಯೂನಿಟ್ ಆ್ಯಂಡ್ ವಿತ್ ಅ ಸ್ಮಾಲ್ ವೇಸ್, ಫ್ಲವರ್ ವೇಸ್. ನಾವೇನು ಯೂಸ್ ಮಾಡ್ಕೊಂಡಿಲ್ಲ ಫೈರ್ ಸ್ಟೇಷನ್ನು. ನೆಕ್ಸ್ಟ್ ಹಂಗೇ ಮುಂದೆ ಹೋದರೆ ನಮ್ಗೆ ಸಿಗೋದೆ ಸಿಟ್ ಔಟ್. ಆ್ಯಂಡ್ ಸಿಟ್ ಔಟಿಂದ ಹೊರಗಡೆ ವ್ಯೂ ವಾಸ್ ಟೂ ಗುಡ್. ರೆಸಾರ್ಟ್ ಮತ್ತು ಊಟಿ ವ್ಯೂ ಕಾಣಿಸ್ತಾ ಇತ್ತು. ತುಂಬ ಚೆನ್ನಾಗಿತ್ತು. ದೋ ಇಟ್ ವಾಸ್ ಸಮ್ಮರ್, ಇಟ್ ವಾಸ್ ವೆರಿ ಕೋಲ್ಡ್. ಹಿಂಗಿತ್ತು ಎಲ್ಲ ಕಡೆ ಗ್ರೀನರಿ. ಆ್ಯಂಡ್ ದ ಪ್ರಾಪರ್ಟಿ ಈಸ್ ಟೂ ಬಿಗ್ ಆ್ಯಂಡ್ ಇಟ್ ಈಸ್ ವೆರಿ ಗುಡ್ ಅಂತ ಹೇಳ್ಬೋದು. ಯಾರೆಲ್ಲ ಊಟಿಗೆ ಬಂದರೆ ಐ ವುಡ್ ಸಜೆಸ್ಟ್ ಯು ಗೈಸ್ ಕಿಂಗ್ಸ್ ಕ್ಲಿಫಲ್ಲಿ ಯು ಕ್ಯಾನ್ ಬುಕ್ ಅ ರೂಮ್. ಆಮೇಲೆ ನಾವಿಬ್ಬರೇ ಇದ್ದಿದ್ದರಿಂದ ನಾವೇನು ಏನಂತಾರೆ ಹೊರಗಡೆ ಜಾಸ್ತಿ ಹೋಗೋದೇನು ಬೇಡ. ವಿಲ್ ಸ್ಟೇ ಲಾಂಗ್ ಇನ್ ದ ರೂಮ್ ಅಂದ್ಬಿಟ್ಟು ದೋ ಇಟ್ ವಾಸ್ ಆನ್ ದ ಹೈಯರ್ ಎಂಡ್ ವಿ ಆಪ್ಟೆಡ್ ಫಾರ್ ಇಟ್. ನೆಕ್ಸ್ಟ್ ಹಂಗೆ ಹೊರಗಡೆ ಹೋಗೋಣ. ಸ್ವಲ್ಪ ಬೋಟಿಂಗೆಲ್ಲ ಬುಕ್ ಮಾಡಿದ್ವಿ. ಈವ್ನಿಂಗು 6:30ಗೆ ಬೋಟ್ ಹೌಸ್ ಕ್ಲೋಸ್ ಆಗ್ತಿತ್ತು. ಸೊ 5:30ಗೆ ವಿ ಲೆಫ್ಟ್ ಆರ್ ರೂಮ್. ವಿ ಗಾಟ್ ಸಮ್ ಫ್ರೆಶನ್ ಅಪ್ ಆಗಿ ಸ್ವಲ್ಪ ಐ ಟಿ ಇತ್ತು. ಸೊ 5 o'clock ಐ ಟಿ ಇತ್ತು. 5:15 ಆಗಿತ್ತು. ಐ ಟಿನ ಸ್ವಲ್ಪ ಹಂಗೆ ಗ್ರ್ಯಾಬ್ ಮಾಡೋಣ ಅಂತ ಹೋದ್ವಿ. ದಿಸ್ ಇಸ್ ಹೌ ದ ವ್ಯೂ ಟುವರ್ಡ್ಸ್ ದ ರೆಸ್ಟೋರೆಂಟ್ ವಾಸ್. ತುಂಬ ಚೆನ್ನಾಗಿತ್ತು. ಆಮೇಲೆ ಸೊ ದೀಸ್ ಆರ್ ಆಲ್ ಆರ್ ದ ಎಂಟ್ರೆನ್ಸ್. ಅಲ್ಲಿ ನಿಮ್ಗೆ ಎದುರುಗಡೆ ಕಾಣಿಸ್ತಿರೋದೆ ರೆಸ್ಟೋರೆಂಟು. ಇಲ್ಲೆಲ್ಲ ನಮಗೆ ಕಾರ್ ಪಾರ್ಕಿಂಗ್ ಸ್ಪೇಸ್ ಕೊಟ್ಟಿದ್ರು. ಸೊ ಇಲ್ಲಿ ನಾಟ್ ಓನ್ಲಿ ದ ಇನ್-ಹೌಸ್ ಪೀಪಲ್, ಈವನ್ ಔಟ್ಸೈಡರ್ಸ್ ವರ್ ಆಲ್ಸೋ ಅಲೌಡ್ ಟು ದ ರೆಸ್ಟೋರೆಂಟ್. ಸೊ ದ ಓವರಾಲ್ ಗಾರ್ಡನ್ ಏರಿಯಾ ಟುವರ್ಡ್ಸ್ ದ ರೆಸ್ಟೋರೆಂಟ್ looks like this. And then after grabbing the IT, we landed up in this boat house. So now ತೊಗೊಂಡಿದ್ದು we opted for this pedal boating. 2-seaters opt ಮಾಡಿದ್ವಿ. And because it was a sunset time, the view and the nature and everything was too good ಅನ್ಬೋದು. The vibe there ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇಟ್ ವಾಸ್ ವೆರಿ ಕಾಮ್.
ಆ್ಯಂಡ್ ನಾವೇನು ತೀರಾ ಲೈಕ್ ವಿ ವಿಲ್ ಬಿ ಗಿವನ್ ವಿತ್ 30 minutes ಆಫ್ ಬೋಟಿಂಗ್. ಅಲ್ಲಿ ಮೋಟ್ರ್ ಬೋಟಿಂಗ್ ಇರುತ್ತೆ, ಆಮೇಲೆ ಯು ಹ್ಯಾವ್ ದಿಸ್ ರೋ ಬೋಟಿಂಗ್, ಪೆಡಲ್ ಬೋಟಿಂಗ್ ಇರುತ್ತೆ. ನಾವು ಪೆಡಲ್ ಬೋಟಿಂಗ್ಗೆ 2 seaters 4 seaters ಅಂತೆಲ್ಲ ಇರುತ್ತೆ, ಬಟ್ ನಾವಿಬ್ಬರೇ ಇದ್ದಿದ್ದರಿಂದ 2 seatersನ ಆಪ್ಟ್ ಮಾಡಿದ್ವಿ. ಆ್ಯಂಡ್ ಇಲ್ಲೆಲ್ಲ ಸರೌಂಡಿಂಗ್ ಎಲ್ಲ ನೋಡ್ಬೋದು, ತುಂಬ ಗ್ರೀನರಿ. ಆ್ಯಂಡ್ ವಿ ಆಲ್ಸೋ ವಿಟ್ನೆಸ್ ದ ಸನ್ಸೆಟ್. ಇಟ್ ವಾಸ್ ಟು ಗುಡ್. ತುಂಬ ಚಳಿ ಇತ್ತು, ನೋಡ್ಬೋದು. ಬಿಸಿಲೇ ಇಲ್ಲ, ತುಂಬ ಚಿಲ್ಲಿತ್ತು. ಆಮೇಲೆ ಸಮ್ಮರ್ ಅಲ್ವಾ ಅಂದ್ಬಿಟ್ಟು ನಾವೇನೋ ಹೆವಿಯಾಗಿ ತುಂಬ ವೂಲನ್ ಕ್ಲೋತ್ಸ್ನೆಲ್ಲ ಏನೂ ಕ್ಯಾರಿ ಮಾಡಿರಲಿಲ್ಲ, ಆದರೆ ತುಂಬ ಚಳಿ ಆಯಿತು. ಆಮೇಲೆ ಹಂಗೆ ಪೆಡಲ್ ಮಾಡಿಕೊಂಡು ಒಂದು ಸ್ವಲ್ಪ ಸ್ಲೋ ಮೂವಿಂಗಲ್ಲಿ ವಿ ಸ್ಟೇಡ್ ಲಾಂಗ್, ಲೈಕ್ 30 minutes ಇದ್ದಿದ್ದರಿಂದ ಪೆಡಲ್ ಮಾಡ್ತಾ ಒಂದು ಸ್ವಲ್ಪ ಹಂಗೆ ನಿಲ್ಲಿಸ್ಕೊಂಡು ವಾಟರ್ ಬಿಟ್ವೀನ್ ದ ವಾಟರ್ ವಿ ಸ್ಟೇಡ್ ದೆ. ಮತ್ತು ಇಲ್ಲಿ ಬೋಟ್ ಹೌಸ್ಗೆ ಬರಬೇಕು ಅಂದರೆ ಎಂಟ್ರೆನ್ಸ್ ಟಿಕೆಟ್ ಇರುತ್ತೆ, ಅದು ಆನ್ಲೈನ್ ಬುಕ್ಕಿಂಗ್ ಸಹ ಇರುತ್ತೆ. ಇಫ್ ಯು ವಾಂಟ್ ಯು ಕ್ಯಾನ್ ಡೂ ದ ಆನ್ಲೈನ್ ಬುಕ್ಕಿಂಗ್. ಆಮೇಲೆ ಎಂಟ್ರೆನ್ಸ್ ಬುಕ್ಕಿಂಗ್ ಆದಮೇಲೆ ಒಳಗಡೆ ಬಂದರೆ ಬೋಟದು ಬುಕ್ಕಿಂಗ್ ಮಾಡಬೇಕಾಗುತ್ತೆ. ಅದು ಏನೋ 5 o'clock ಅಷ್ಟಲ್ಲೇನೋ, ಐ ಆಮ್ ನಾಟ್ ಶ್ಯೂರ್ ಅಬೌಟ್ ದಟ್ ಟೈಮಿಂಗ್. ಆನ್ಲೈನ್ ಬುಕ್ಕಿಂಗ್ ಕ್ಲೋಸ್ ಆಗಿಬಿಡುತ್ತೆ. ನೆಕ್ಸ್ಟ್ ಕೌಂಟ್ರಲ್ಲಿ ನಿಂತ್ಕೊಂಡು ಬುಕ್ಕಿಂಗ್ ಮಾಡಬೇಕಾಗುತ್ತೆ. ಸೊ ಬೋಟ್ ಹೌಸ್ ವಾಸ್ ಲೈಕ್ ದಿಸ್. ಏನು ಕೋತಿತಾರನ ಸರಿ, ಫೋಟೋ ಹೊಡಿಯಮ್ಮ. ಬ್ಯಾಕ್ಗ್ರೌಂಡು ಮೊಬೈಲ್ ಹುಷಾರಾಗಿ ಇಟ್ಕೊಂಡು ಹಿಂಗೆ ಮಾಡಿ ಹರೀಶ್ ಹಿಂಗೆ ಮಾಡಿ. ಸೊ ಬೋಟಿಂಗ್ ಮುಗಿಸ್ಕೊಂಡು ನಾವು ಹೋಗಿದ್ದು ಸ್ವಲ್ಪ ಶಾಪಿಂಗ್ ಕಡೆಗೆ. ಇಲ್ಲೆಲ್ಲ ಉಲ್ಲನ್ ಸ್ವೆಟರ್ಸ್ದು ವೆರೈಟಿ ತುಂಬ ಚೆನ್ನಾಗಿರುತ್ತೆ. ನಾನು ಊಟಿಗೆ ಬಂದಾಗಲೂ ನಾನು ತೊಗೊಂಡು ಹೋಗಿದ್ದೀನಿ. ಸೊ ನನ್ನ ಮಗನಿಗೆ, ನಮ್ಮ ಮನೇಲಿರೋ 3 ಮಕ್ಕಳಿಗೆ ಮತ್ತು ನನಗೆ ಆ್ಯಂಡ್ ಮೈ ಡ್ಯಾಡಿಗೆ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ಸ್ವೆಟರ್ಸ್ ವರ್ ಟೂ ಗುಡ್, ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನಾವು ಹೋಗಿ ಬಂದಿದ್ದು ವಾಪಸ್ಸು ನಮ್ಮ ರೂಮ್ ಕಡೆಗೆ. ಸೊ ರೂಮಲ್ಲಿನೇ ಊಟ ಇದ್ದಿದ್ದರಿಂದ, ರೆಸ್ಟೋರೆಂಟ್ ಇದ್ದಿದ್ದರಿಂದ ನಾವೆಲ್ಲ ಆಫ್ ಮಾಡಿದ್ವಿ. ಆ್ಯಂಡ್ ದಿಸ್ ಇಸ್ ಮೈ ಫೇವ್ರೇಟ್ ನಾಸಿಗೋರನ್. ಅದಾದಮೇಲೆ ಊಟ ಎಲ್ಲ ಮಾಡಿದ್ಮೇಲೆ ಹೆವಿ ಅನ್ನಿಸ್ತು, ತುಂಬ ಚಳಿಯಾಗಿತ್ತು. ತುಂಬ ಅವತ್ತು ವಾಕ್ ಮಾಡಿದ್ವಲ್ಲ, ಟಯರ್ಡ್ ಆಗಿತ್ತು. ಲಾಂಗ್ ದ ವೇ ವಿ ಟ್ರಾವೆಲ್ಡ್, ತುಂಬ ಟಯರ್ಡ್ ಆಗಿತ್ತು. ಮತ್ತು ರಾತ್ರಿ ಅಷ್ಟರಲ್ಲಿ ತುಂಬ ಜಾಸ್ತಿ ಆಗೋಯಿತು ಕೋಲ್ಡು. ಅಲ್ಲಿ ನಾವು ಸುಮ್ಮನೆ ಐ ಆಮ್ ಪೋಸಿಂಗ್ ಟು ದ ಕ್ಯಾಮ್ರಾ, ಅದನ್ನು ಬಿಟ್ಟರೆ ತುಂಬ ಕೊಳ್ಳಾಯಿತು. ಕ್ಯಾಮ್ರಾ ಆಫ್ ಮಾಡಿದ ಕೂಡಲೇ ನಾನು ರೂಮ್ ಕಡೆ ಓಡಿಬಿಟ್ಟೆ. ಅಲ್ಲಿ ಎಕ್ಸ್ಪೋಸೇ ಮಾಡೋಕ್ಕಾಗ್ತಿರಲಿಲ್ಲ ಬಾಡಿ ಒಂಚೂರು, ಆ ಥರ ಚಿಲ್ಸ್ ಇತ್ತು. ಸೊ ನೈಟ್ ವ್ಯೂ ಹಿಂಗಿತ್ತು. That's all for the day, my first day at UT.